ರೂಪವನ್ನು ನೋಡಿದ ದೇವತೆಗಳು ನಡುಗಿ ಹೋದವು. ಶಾಂತ ರೂಪಿಣಿಯಾಗುವಂತೆ ಪ್ರಾರ್ಥಿಸಿದರು. ಚಾಮುಂಡಿ ಪ್ರಾರ್ಥನೆಯಿಂದ ಸಂತುಷ್ಟಳಾದಳು. ಶಾಂತ ರೂಪ ತಳೆದಳು. ಮೈಸೂರು ಚಾಮುಂಡಿಯಾದಳು. ಬೆಟ್ಟದ ಮೇಲೆ ನೆಲೆಸಿದಳು. ಇದು ಪುರಾಣದ ಮಾತು. ಇತಿಹಾಸದ ಮಾತು ಬೇರೆ. 14ನೆಯ ಶತಮಾನ. ಆಗ ಈ ಪ್ರದೇಶದ ಹೆಸರು ಹದಿನಾಡು. ಇದರ ಅಧಿಪತಿ ಚಾಮರಾಜ. ಆತನ ಪಟ್ಟದರಸಿ ಚಿಕ್ಕದೇವರ ಸಮ್ಮಣ್ಣಿ. ಅವರಿಗೆ ಒಬ್ಬಳೇ ಮಗಳು ದೇವಾಜಮ್ಮಣ್ಣಿ. ಚಾಮರಾಜ ಅಕಾಲ ಮರಣಕ್ಕೆ ತುತ್ತಾದ. ಪಕ್ಕದ ಕಾರುಗಹಳ್ಳಿಯ ಮಾರನಾಯಕನ ಕಣ್ಣು ಹದಿನಾಡಿನ ಮೇಲೆ ಬಿತ್ತು. ಚಾಮರಾಜನ ಮಗಳು ದೇವಾಜಮ್ಮಣ್ಣಿಯನ್ನು ತನಗೇ ವಿವಾಹ ಮಾಡಿಕೊಡುವಂತೆ ಒತ್ತಡ ಹೇರತೊಡಗಿದ. ಅಮ್ಮಣ್ಣಿ, ಮುಂದಿನ ಪೌರ್ಣಮಿಯೊಳಗೆ ರಾಜಕುಮಾರಿನ ಲಗ್ನ ಮಾಡಿಕೊಡ್ಬೇಕು. ಒಪ್ಕೊಳ್ದಿದ್ರೆ ಬಲವಂತವಾಗಿ ಹೊತ್ಕೊಂಡು ಹೋಯ್ತೀನಿ. ಮಗಳೇ, ಸಮಾಧಾನ ತಂದುಕೋ. ಚಾಮುಂಡಾಂಬೆ ನೀನೇ ಗತಿ. ರಕ್ಷಣೆ ಇಲ್ಲದ ಅನಾಥರು ನಾವು. ಕಾಪಾಡು ತಾಯೇ, ಕಾಪಾಡು. ಹುಣ್ಣಿಮೆ ಸಮೀಪಿಸತೊಡಗಿತ್ತು. ಒಂದು ದಿನ ಸಂಜೆಯ ಸಮಯ. ತಂಗಾಳಿ ಬೀಸುವಂತೆ ಅಣ್ಣ ತಮ್ಮಂದಿರಿಬ್ಬರು ಮೈಸೂರಿನತ್ತ ಬಂದರು. ಕೋಡಿ ಭೈರವ ದೇವಸ್ಥಾನದ ಎದುರು ಬಂದು ನಿಂತರು. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀನಃ ನಾಮಾನಿ ಚತ್ವಾರಿ ವದನ್ಯದಾಸ್ತೆ. ಮಂಗಳಾಗ್ತದೆ. ಯಾರೋ ಹೊಸಬರು ಅಂತ ಕಾಣುತ್ತೆ. ಪ್ರಣಾಮಗಳು. ನನ್ನ ಹೆಸರು ಯದುರಾಯ. ಇವನು ನನ್ನ ಕಿರಿಯ ಸೋದರ. ಹೆಸರು ಕೃಷ್ಣರಾಯ. ಪ್ರಣಾಮಗಳು ಜಂಗಮರೇ. ಸಂತೋಷ. ಪ್ರಸಾದ ಸ್ವೀಕರಿಸಿ. ನಾವು ಯದುಕುಲ ಸಂಜಾತರು. ದ್ವಾರಕೆಯಿಂದ ಹೊರಟು ದೇಶ ಸುತ್ತಾಡುತ್ತಾ ಬಂದಿದ್ದೇವೆ. ಕೆಲವು ದಿನ ಇಲ್ಲಿ ತಂಗಬಹುದಷ್ಟೇ. ಓಹೋ, ಧಾರಾಳಾಗಿ ಕೋಡಿ ಭೈರವನ ಸಾನ್ನಿಧ್ಯ, ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಪೂಜ್ಯರೇ, ಇಲ್ಲಿಯ ವಿಶೇಷವೇನು? ಇದು ನಮಗೆ ಹೊಸ ಪ್ರದೇಶ. ಏನೆಂದು ಹೇಳಲಿ, ಇಲ್ಲಿಯ ರಾಜಮನೆತನಕ್ಕೆ ಬಂದಿರುವ ದುರ್ಗತಿಯಿಂದ ಇಡೀ ಹದಿನಾಡೇ ಆಗುತ್ತಿದೆ. ಜಂಗಮ ಭಂಡಾರಿ ಬಸಪ್ಪ ಒಡೆಯರ್ ಮಾರನಾಯಕನ ಉಪಟಳದ ಬಗ್ಗೆ ತಿಳಿಸಿದರು. ಯದುರಾಯ